ಅಂದ್ರೆ ನೀವ್ ಯಾವ ಬ್ರಷ್ ಕಟ್ರ್ ತಗೊಂತೀರಾ ಆ ದುಡ್ಡು. ಒಂದ್ ಬ್ರಷ್ ಕಟ್ರು ಬರುತ್ತೆ, ಬ್ರಷ್ ಕಟ್ರ್ ಕೆಲ್ಸನೂ ಮಾಡ್ಬೋದು, ಈಸಿಲಿ 4 ಅಲೆನ್ಸ್ ಗಳು ರಿಮೂವ್ ಮಾಡ್ಬಿಟ್ಟು ಈ ಕೆಲ್ಸನೂ ಮಾಡ್ಬೋದು. ಸೊ ನಿಮ್ಗೆಲ್ಲ 2 in 1 ಎಲ್ಲಾ ಕೆಲ್ಸಕ್ಕೂ ಬರುತ್ತೆ. ಇಲ್ಲಿ ಗಟ್ಟಿ ಇದೆ ನೆಲ, ಆಮೇಲೆ ಮಳೆ ಬಂದಿರೋದಕ್ಕೆ ಹಿಂಗಿದೆ. ನಮ್ಮ ಹೊಲದಲ್ಲಿ, ನಮ್ಮ ತೋಟದಲ್ಲಿ ಬಹಳ ಈಸಿ ಆಗತ್ತೆ. ಇದರಲ್ಲಿ 4 ಅಟ್ಯಾಚ್ಮೆಂಟ್ ಬರುತ್ತೆ. ಒಂದು ಇದು 7 ಟೈಮ್ ಕಲ್ಟಿವೇಟರ್, 7 ನೇಗ್ಲು. ತುಂಬಾ ಮೈಕೈ ನೋವಾಗುತ್ತೆ, ಮೆಕನೈಸ್ ಏನಾದ್ರು ಮಾಡಿ ಅಂದಿದ್ದಕ್ಕೆ ಇದು ಮೆಕನೈಸ್ ಮಾಡಿದೀವಿ. ಅಂದ್ರೆ ಬ್ರಷ್ ಕಟ್ರ್ ಇಂಜಿನ್ ಎಲ್ಲರತ್ರ, ಬ್ರಷ್ ಕಟ್ರ್ ಎಲ್ಲರ ಹತ್ರ, ಇವಾಗ ಇಲ್ಲಿ ಇವ್ರ ಹತ್ರ ಇದೆ ಬ್ರಷ್ ಕಟ್ರ್ ಇದೆ. ಬ್ರಷ್ ಕಟ್ರ್ ಬಿಟ್ಟು ಹೌದು ಸರ್, ಪರಿಚಯ ಮಾಡ್ಕೊಡಿ ಸರ್ ಯಾವ್ದು ಅಂತ. ಸರ್ ನಮ್ಮಲ್ಲಿ ಮ್ಯಾನ್ಯುಯಲ್ ಟೂಲ್ಸ್ ಅಂದ್ರೆ ಕೈಯಲ್ಲೇ ಕಳೆ ತೆಗೆಯುವಂತ ಟೂಲ್ಸ್ ಗಳನ್ನ ನಾವು ಮಾಡ್ತಾ ಇದ್ವಿ. ಸುಮಾರು ಒಂದು 30-40 ತರ ಟೂಲ್ಸ್ ಇದೆ ಕಳೆ ತೆಗಿಯೋದಿಕ್ಕೆ ಅಂತಾನೆ. ಅದರಲ್ಲಿ ಒಂದ್ ಸ್ವಲ್ಪ ಇದೆ, ನಾನು ತೋರಿಸ್ತೀನಿ. ಮೊದಲನೇದಾಗಿ ಇದು ಸಿಂಗಲ್ ವೀಲ್ ಹಾರೋ ಸೆಟ್ ಅಂತ ಬರುತ್ತೆ. ಅಂದ್ರೆ ಸಿಂಗಲ್ ವೀಲ್ದು ಹಿಂದೆಗಡೆ ಅಟ್ಯಾಚ್ಮೆಂಟ್ ಗಳು ಆಗ್ತಿದೆ. ಒಂದು ಇದರಲ್ಲಿರೋ 12 ಇಂಚಿನ ಬ್ಲೇಡ್, ಇನ್ನೊಂದು ಡಿಸ್ಕ್ ಬರುತ್ತೆ, ಇನ್ನೊಂದು ನೇಗಲ್ ಬರುತ್ತೆ. ಇದೆಲ್ಲ ಸೇರಿ ಒಂದು 5,000 ಆಗತ್ತೆ ಕಂಪ್ಲೀಟ್ ಸೆಟ್. ಕಂಪ್ಲೀಟ್ ಸೆಟ್ ಇದು ಬರೀ ಇದು ಒಂದೇ ಅಂದ್ರೆ 3,000 3,200 ಆಗತ್ತೆ. ಇದು ಒಂದು ಸಾಯಿಲ್ ಡಿಗ್ ಮಾಡೋದಿಕ್ಕೆ ಮ್ಯಾನ್ಯುಯಲ್ ಆಗರ್. ನಮ್ಮ ಕಂಪ್ನಿಯಲ್ಲಿ 40% ಸೇಲ್ ಇದೆ ಆಗತ್ತೆ. ಇದು ಆಸಿಲೇಟಿಂಗ್ ಅಥವಾ ಸ್ಟಿರಪ್ ಅಂತ ಕರಿತೀವಿ. ಅಂದ್ರೆ ಹಿಂದೆ ಮುಂದೆ 2 ಸೈಡ್ ಇದು ಆಡುತ್ತೆ. ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಹಿಂದೆ ಬರ್ಬೇಕಾದ್ರೂ ಕಳೆ ತೆಗೆಯುತ್ತೆ, ಮುಂದೆ ಹೋಗ್ಬೇಕಾದ್ರೂ ತೆಗೆಯುತ್ತೆ. ಅಂದ್ರೆ ನಮ್ ಮೈಕೈ ನೋವು ಕಡಿಮೆ, ಇದು ತುಂಬಾ ಹೋಗುತ್ತೆ. ಇದರಲ್ಲಿ 4 ಸೈಜ್ ಬರುತ್ತೆ. ಒಂದು 10 ಇಂಚು, ಇನ್ನೊಂದು 7.5 ಇಂಚು, 5.5 ಇಂಚು, 5.5 ಇಂಚು, ಮತ್ತೆ ಇನ್ನೊಂದು 3.5 ಇಂಚ್ ಬರುತ್ತೆ. ಇದು ಕಲ್ಟಿ ರೇಕ್ ಅಂತ, ಅಂದ್ರೆ 2 ಸೈಡ್ ಸಾಯಿಲ್ ಲೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದೇ ತರದ್ರಲ್ಲಿ ಕಲ್ಟಿ ವೀಡರ್ ಅಂತ ಹಿಂದೆಗಡೆ ಬ್ಲೇಡ್ ಬರುತ್ತೆ, ಅದ್ ನಿಮ್ಗೆ ತೋರಿಸ್ತೀನಿ. ಹಣ್ಣನ್ನ ಕೆರಿಯತ್ತೆ. ಸಣ್ಣ ಮೊಳಕೆ ಕಾಳೆ ಇದ್ದಾಗ ಈ ತರ ತೆಗಿಯತ್ತೆ. ಪ್ರಾರಂಭದಲ್ಲಿ ಮೊಳಕೆ ಇದ್ದಾಗಲ್ಲ, ಪ್ರಾರಂಭದಲ್ಲೇ ಸರ್ ಎಲ್ಲಾನು ನಮ್ಮ ಮಷಿನ್ ಹ್ಯಾಂಡ್ ಟೂಲ್ಸ್ ಗಳು ಸಣ್ಣ ಮೊಳಕೆ ಕಳೆನೆ ತೆಗಿಬೇಕು ಅಂತ. ಅದೇ ಬೆಳೆ ಇಟ್ಟು 15 ದಿವಸದೊಳಗೆ ಕಳೆ ತಕೊಂಡ್ರೆ ನಮ್ ಟೂಲ್ಸ್ ಬಹಳ ಕೆಲಸ ಮಾಡುತ್ತೆ. ಆಮೇಲೆ ರಿಪೀಟೆಡ್ ಆಗಿ 15 ದಿವಸಕ್ಕೆ 12 ದಿವಸಕ್ಕೆ ಒಂದ್ಸತಿ ಮಾಡ್ಬೋದು. ಇಂಜಿನ್ ಕವರ್ ಹಾಕ್ಬಿಡಿ. ಇದು ಇನ್ನೊಂದು ಮುಂದೆಗಡೆ ಇದು ಬಂದು ಸಾಯಿಲ್ ನ ಲೂಸ್ ಮಾಡೋದಿಕ್ಕೆ. ಇದು ಜಾಸ್ತಿ ಬಂದು ಹಣ್ಣಿನ ಬೆಳೆಗಾರರು ಯೂಸ್ ಮಾಡ್ತಾರೆ, ಬುಡನ ಲೂಸ್ ಮಾಡೋದಿಕ್ಕೆ, ಆತರ ಪರ್ಪಸ್ಗೆ. ಇದು ಬಂದು ನೇಗ್ಲು. ನೇಗ್ಲು ಕೈ ಸರ್, ನೀವು ಅವಾಗ್ಲೇ ನಮ್ದು ಹ್ಯಾಂಡ್ ಟೂಲ್ಸ್ ಗಳು ನೋಡಿದ್ರಿ, ಕೈಯಲ್ಲಿ ಕಳೆ ತೆಗಿಯುವಂತದ್ದು. ಎಲ್ಲ ಮ್ಯಾನ್ಯುಯಲ್ ಹ್ಯಾಂಡ್ ಟೂಲ್ಸ್ ಗಳನ್ನ ತಗೊಂಡಿರೋ ರೈತರು ಬಲವಂತ ಅನ್ನೋದಕ್ಕಿಂತ ಅವ್ರ ರಿಕ್ವೆಸ್ಟ್, ತುಂಬಾ ಮೈಕೈ ನೋವಾಗುತ್ತೆ, ಮೆಕನೈಸ್ ಏನಾದ್ರು ಮಾಡಿ ಅಂದಿದ್ದಕ್ಕೆ ಇದು ಮೆಕನೈಸ್ ಮಾಡಿದೀವಿ. ಅಂದ್ರೆ ಬ್ರಷ್ ಕಟ್ರ್ ಇಂಜಿನ್ ಎಲ್ಲರ ಬ್ರಷ್ ಕಟ್ರ್ ಎಲ್ಲರ ಹತ್ರ, ಇವಾಗ ಇಲ್ಲಿ ಇವ್ರ ಹತ್ರ ಇದೆ ಬ್ರಷ್ ಕಟ್ರ್ ಇದೆ. ಬ್ರಷ್ ಕಟ್ರ್ ಬಿಟ್ಟು ಬೇರೆ ಮೆಟೀರಿಯಲ್ ಕೊಡಿ ಅಂತ ಹೇಳ್ತಿದ್ದಾರೆ. ಆ ಬಾಕ್ಸ್ ಅಲ್ಲೇ ಇದೆ, ನೋಡೋಗೋಣ. ಈ ಬ್ರಷ್ ಕಟ್ರ್ ಇಂಜಿನ್ ನಲ್ಲಿ ಈ ಗೇರ್ ಬಾಕ್ಸ್ ಕೊಟ್ಟಿದೀವಿ. ಅಗಲ ಬಂದು 29 ಸೆಂಟಿಮೀಟರ್, 1 ಅಡಿಗಿನ ಕಡಿಮೆ ಅಗಲದಲ್ಲಿ ಈ ಮಷೀನ್ ಇದೆ. ಒಂದು ಟ್ರಾಕ್ಟರ್ ಏನ್ ಕೆಲಸ ಮಾಡುತ್ತೆ ಅಷ್ಟು ಕೆಲಸ ಇದ್ ಮಾಡುತ್ತೆ, ಬಟ್ ಸಣ್ಣ ಸ್ಕೇಲ್ ಅಲ್ಲಿ ಮಾಡುತ್ತೆ. ಮೈನ್ ತರಕಾರಿ ಬೆಳೆಯವ್ರಿಗೆ ಬೆಳೆ ಮಧ್ಯೆ ಕಳೆ ತೆಗಿಯೋದಿಕ್ಕೆ, ಸಾಲ್ ಮಾಡೋದಿಕ್ಕೆ, ಮಣ್ಣೇರ್ ಹಾಕೋದು, ಆಮೇಲೆ 1.5 ಅಡಿ 2 ಅಡಿ ತನಕನೂ ಕೂಡ ಕಳೆ ತೆಗಿಯೋದು, ಎಲ್ಲ ಕೆಲ್ಸಾನು ಇದ್ ಮಾಡುತ್ತೆ. ಜೊತೆಲಿ ಚಕ್ರ ಇದೆಯಲ್ಲ, ರೋಟ್ರಿ ಆಗು ಕೂಡ ಕೆಲಸ ಮಾಡುತ್ತೆ. ಮುಂದೆಗಡೆ ಸಾಯಿಲ್ ನ ಲೂಸ್ ಮಾಡುತ್ತೆ, ಹಿಂದೆಗಡೆ ಅಟ್ಯಾಚ್ಮೆಂಟ್ಸ್ ಗಳು ಕಳೆನ ತೆಗೆಯುತ್ತೆ. ರನ್ ಮಾಡಿ ತೋರಿಸ್ತೀನಿ. ನೀವು ಮೊಪೆಡ್ ತರ ಬೈಕ್ ಆಕ್ಸಿಲೇಟರ್ ಹೆಂಗ್ ಕೊಡ್ತೀರಾ ಹಂಗೆ ಇಲ್ಲಿ ಗಟ್ಟಿ ಇದೆ ನೆಲ, ಆಮೇಲೆ ಮಳೆ ಬಂದಿರೋದಕ್ಕೆ ಹಿಂಗಿದೆ. ನಮ್ಮ ಹೊಲದಲ್ಲಿ, ನಮ್ಮ ತೋಟದಲ್ಲಿ ಬಹಳ ಈಸಿ ಆಗತ್ತೆ. ಇದರಲ್ಲಿ 4 ಅಟ್ಯಾಚ್ಮೆಂಟ್ ಬರುತ್ತೆ. ಒಂದು ಇದು 7 ಟೈಮ್ ಕಲ್ಟಿವೇಟರ್, 7 ನೇಗ್ಲು ಬರುತ್ತೆ. ಒಂದು ಸಿಂಗಲ್ ರಿಡ್ಜರ್ ಬರುತ್ತೆ ನೇಗ್ಲು, ಇನ್ನೊಂದು 18 ಇಂಚಿನ ಬ್ಲೇಡ್ ಬರುತ್ತೆ. ಅಲ್ಲಿದೆ ನೋಡಿ, ಸಪರೇಟ್ ಒಂದೊಂದು ಬಿಚ್ಚಿ ಹಾಕ್ಬೋದು, ಜೋಡಿಸಬಹುದು, ಈಸಿಲಿ ಜೋಡಿಸೋ ತರ ಕೊಟ್ಟಿದೀವಿ.
ಇದು 18 ಇಂಚ್ ಬ್ಲೇಡ್ ಸರ್. ಇವಾಗ ಟೊಮೆಟೊ ಸಾಲು ಈ ಕಡೆ 2 ಅಡಿ ಸ್ಪೇಸ್ ಕೊಟ್ಟಿರ್ತೀರಾ, ಇದು 1.5 ಅಡಿ ಬ್ಲೇಡ್ ಬರುತ್ತೆ. ಒಂದೇ ಸರ್ತಿ ಒಂದ್ ಲೈನ್ ನ ಪೂರ್ತಿ ಕವರ್ ಆಗ್ಬಿಡುತ್ತೆ. ಜಸ್ಟ್ ಆನ್ ಮಾಡಿ ಹಿಡ್ಕೊಂಡು ಹೋದ್ರೆ ಮುಗ್ದೋಯ್ತು. ಆಮೇಲೆ ಕೈಯಲ್ಲಿ ಹ್ಯಾಂಡ್ ಟೂಲ್ಸ್ ಇತ್ತಲ್ಲ, ಹ್ಯಾಂಡ್ ಟೂಲ್ಸ್ ನಿಮ್ಗೆ ಹೇಳನ್ನಲ್ಲ, ಆ ಅಟ್ಯಾಚ್ಮೆಂಟ್ಸ್ ಕೂಡ ಈ ಮಷಿನ್ ಹಾಕೋ ತರ ಮಾಡಿದೀನಿ ನೋಡಿ. ಇಲ್ಲಿ ಡಿಸ್ಕ್ ಇದೆ, ಇದು ಮ್ಯಾನ್ಯುಯಲ್ ಟೂಲ್ಸ್, ಇದು ಕೈಯಲ್ಲಿ ತಳ್ಳುವಂತದ್ದು. ಬಟ್ ಅದು ಮಷಿನ್ ಹಾಕಿದೀವಿ. ತುಂಬಾ ಸಕ್ಸಸ್ ರೇಟ್ ತುಂಬಾ ಇದೆ. ಅಂದ್ರೆ ಬೆಳೆ ಮಾಡಿರ್ತಾರೆ, ರಿಮೂವ್ ಮಾಡಿ ಮತ್ತೆ ಬೆಳೆ ಇಡ್ಬೇಕು. ಆ ಬೆಡ್ ರೈಸ್ಡ್ ಬೆಡ್ ಅನ್ನ ಈಸಿಲಿ ಹೊಡೆದಾಕತ್ತೆ. ಮತ್ತೆ ಅಲ್ಲಿ ನೋಡಿ, ಇದೇ ತರ ಮ್ಯಾನ್ಯುಯಲ್ ಟೂಲ್ಸ್ ಅಟ್ಯಾಚ್ಮೆಂಟ್ 12 ಇಂಚಿನ ಬ್ಲೇಡ್ ಕೂಡ ಕೊಟ್ಟಿದೀವಿ. ಕಳೆ ತೆಗಿಯೋದಿಕ್ಕೆ ಇವೆಲ್ಲ ಎಲ್ಲ ಸೇರಿ ಒಟ್ಟು 4 ಅಟ್ಯಾಚ್ಮೆಂಟ್ ಬರುತ್ತೆ. ಒಂದು ಮಷಿನ್ಗೆ 4 ಅಟ್ಯಾಚ್ಮೆಂಟ್ ಬರುತ್ತೆ. ಇಷ್ಟು ಸೇರಿ ನಿಮ್ ಹತ್ರ ಬ್ರಷ್ ಕಟ್ರ್ ಇದ್ರೆ 16,000. ನಿಮ್ ಹತ್ರ ಬ್ರಷ್ ಕಟ್ರ್ ಇಲ್ಲ ಅಂದ್ರೆ ನೀವ್ ಯಾವ ಬ್ರಷ್ ಕಟ್ರ್ ತಗೊಂತೀರಾ ಆ ದುಡ್ಡು. ಒಂದ್ ಬ್ರಷ್ ಕಟ್ರು ಬರುತ್ತೆ, ಬ್ರಷ್ ಕಟ್ರ್ ಕೆಲ್ಸನೂ ಮಾಡ್ಬೋದು. ಈಸಿಲಿ 4 ಅಲೆನ್ಸ್ಗಳು ರಿಮೂವ್ ಮಾಡ್ಬಿಟ್ಟು ಈ ಕೆಲ್ಸನೂ ಮಾಡ್ಬೋದು. ಸೊ ನಿಮ್ಗೆಲ್ಲ 2 in 1 ಎಲ್ಲ ಕೆಲ್ಸಕ್ಕೂ ಬರುತ್ತೆ. ನಿಮ್ಗೆ 25,000 ಆಗತ್ತೆ. ಯಾವ್ದು ವಿತ್ ಇಂಜಿನ್. ವಿತೌಟ್ ಇಂಜಿನ್ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬ್ರಷ್ ಕಟ್ರ್ ಇವಾಗ ಒಬ್ರು 18,000 ಕೇಳ್ತಾರೆ, 20,000 ಕೇಳ್ತಾರೆ, ಬ್ರ್ಯಾಂಡ್ ಮೇಲೆ ಹೋಗುತ್ತೆ. ಸೊ ಆ ಇಂಜಿನ್ ಬ್ರಷ್ ಕಟ್ರ್ ಬಿಟ್ಟು ಮಿಕ್ಕಿದ್ದು 16,000. 16,000ಕ್ಕೆ 4 ಅಟ್ಯಾಚ್ಮೆಂಟ್ ಮತ್ತೆ ಒಂದು 6 months ವಾರಂಟಿ ಬರುತ್ತೆ. ಏನೇ ಸಮಸ್ಯೆ ಬಂದ್ರು ಒಂದ್ ವರ್ಷದಲ್ಲಿ ಏನೇ ಸಮಸ್ಯೆ ಬಂದ್ರು ಕೂಡ ಅದನ್ನ ನಾವು ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ. 9986367773. ಇನ್ನೊಂದು ನಂಬರ್ ಹೇಳ್ತೀನಿ, 7892332842.